ರಾತ್ರಿಗೆಲ್ಲ ಇವಾಗಲೇ Tomorrow is Sunday, you can. I know. Don't eat anything tomorrow. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಡೇ ವ್ಲಾಗ್ಗೆ ನಿಮಗೆಲ್ಲರನ್ನೂ ವೆಲ್ಕಮ್ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ಲೇಟ್ ಪೋಸ್ಟ್ ಆಗಿದೆ. ಅಚ್ಚು ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಜನ ಪಾಪುಗೆ 1 ವರ್ಷ ಆಯ್ತಲ್ವ, ಏನು ಸೆಲೆಬ್ರೇಷನ್ ಮಾಡಿದ್ರಿ, ಹೇಗಿದೆ ಪಾಪು ಅಂತ ತುಂಬ ಜನ ಕೇಳ್ತಾಯಿದ್ರಿ. ಆರಾಮಾಗಿದ್ದಾನೆ, ಖುಷಿಯಾಗಿದ್ದಾನೆ. ಸೊ ಆನ್ ಅ ಫಸ್ಟ್ ಬರ್ಡೇ ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೊಂಡ್ವಿ. ಸೊ ಯಾವ ರೀತಿ ಇತ್ತು ಅವತ್ತಿನ ಸೆಲೆಬ್ರೇಷನ್ ಅಂತ ಈ ಒಂದು ಕಂಪ್ಲೀಟ್ ವ್ಲಾಗಲ್ಲಿ ಇರುತ್ತೆ. ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ, ಇನ್ನು ನೆಕ್ಸ್ಟ್ ಡೇ ವ್ಲಾಗ್ ಕೂಡ ಕಂಟಿನ್ಯೂ ಮಾಡಿ ನಮ್ಮ ಕಾಲೇಜ್ ಟೀಮ್ ಔಟಿಗೆ ಹೋಗಿದ್ವಿ. ಅದರದ್ದು ಕೂಡ ವ್ಲಾಗ್ ನಾನು ಇದರಲ್ಲೇ ಅಟ್ಯಾಚ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ವ್ಲಾಗ್ ತುಂಬಾ ಎಂಟರ್ಟೈನಿಂಗ್ ಆಗಿ ಇರುತ್ತೆ. ಖಂಡಿತವಾಗ್ಲೂ ವ್ಲಾಗ್ನ ಕೊನೆವರೆಗೂ ನೋಡಿ. ಇನ್ನು ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಮನೆಯಲ್ಲಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಬಲೂನ್ನ ತರಿಸಿ ನಾವೇ ಇದನ್ನು ಸೆಟಪ್ ಮಾಡಿದ್ವಿ. ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಭೈರವ್ ಬರ್ಡೇ ಟೈಮಲ್ಲೂ ಕೂಡ ನಾವೇ ಮಾಡಿದಂಥದ್ದು. ಬಟ್ ಈ ಸತಿ ಥೀಮ್ ಅಂತ ಏನೂ ತೊಗೊಂಡಿರಲ್ಲ, ಸುಮ್ಮನೆ ಹಾಗೆ ಬಲೂನ್ಸ್ ಒಂದಷ್ಟು ಇಟ್ಬಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಬಟ್ ಯಾವುದೇ ಒಂದು ಬರ್ಡೇಗೆ ಹೈಲೈಟ್ ಅಂತಂದರೆ ಮಕ್ಕಳು ಅಂತ ಹೇಳ್ಬೋದು. ಅಚ್ಚಿಗೆ ಒಂಥರ ಇಷ್ಟೊಂದು ಜನ ಮಕ್ಕಳನ್ನ ಒಟ್ಟಿಗೆ ನೋಡಿದ್ದು ಸಿಕ್ಕಾಬಟ್ಟೆ ಸರ್ಪ್ರೈಸಿಂಗ್. ಇನ್ನು ಇವರೆಲ್ಲ ಬಂದು ಭೈರವ್ ಫ್ರೆಂಡ್ಸು. ಸೊ ಭೈರವ್ ಹೋಗಿ ಅವನ ಎಲ್ಲ ಫ್ರೆಂಡ್ಸ್ನು ಕರ್ಕೊಂಡು ಬಂದಿದ್ದ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಮನೆಯವ್ರ ಫ್ರೆಂಡ್ ಕೂಡ ಬಂದಿದ್ದರು. ಅವರು ಕೂಡ ಒಂಥರ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ನಾವು ಆ್ಯಕ್ಚುಲಿ ಎಲ್ಲ ಮಕ್ಕಳನ್ನು ಕರೆಸ್ಬಿಟ್ಟು ಅಚ್ಚುಗೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ಅವರು ಬಂದಿದ್ದು ನಮಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಮತ್ತು ತುಂಬ ಹೆಲ್ಪ್ ಆಯಿತು ಕೂಡ. ಆ್ಯಕ್ಚುಲಿ ಈ ರೀತಿ ಒಂದು ಪುಟ್ಟ ಫಂಕ್ಷನ್ ಮಾಡ್ತೀವಿ ಅಂದರೂ ಮನೆಯಲ್ಲಿ ತುಂಬ ಅರೇಂಜ್ಮೆಂಟ್ಸ್ ಇರುತ್ತೆ, ಮತ್ತು ಡೆಕೋರೇಷನು ಅದು ಇದು ಮತ್ತು ಇವನ್ನ ಹಿಡಿಬೇಕು, ತುಂಬ ಕಷ್ಟ ಅಂತ ಅನಿಸುತ್ತೆ. ಅವ್ರು ಬಂದಿದ್ದು ಸಿಕ್ಕಾಬಟ್ಟೆ ಹೆಲ್ಪ್ ಆಯಿತು. ಇನ್ನು ಅವರ ಅಣ್ಣನ ಮೇಲೆ ಕೂರಿಸಿ ಕೇಕ್ ಕಟ್ ಮಾಡಿಸೋದಕ್ಕೆ ರೆಡಿ ಮಾಡ್ತಿದ್ವಿ. ಅವ್ನು ಜಾರ್ಕೊಂಡು ಹೋಗ್ತಾ ಇದ್ದ. ಆ್ಯಂಡ್ ಮುದ್ದು ಕದ್ದಮ್ಮ ಇಬ್ಬರೂ ನೋಡೋದಕ್ಕೆ ಸಿಕ್ಕಾಬಟ್ಟೆ ಖುಷಿ ಅನಿಸುತ್ತೆ. ಆ್ಯಂಡ್ ಎಲ್ಲ ಮಕ್ಕಳು ಖುಷಿಯಿಂದ ಆಟ ಆಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಒಂಥರ ಅವ್ರಿಗೂ ಫುಲ್ ಎಂಟರ್ಟೈನ್ಮೆಂಟು. ಈ ರೀತಿ ಎಲ್ಲರೂ ಒಟ್ಟೊಟ್ಟಿಗೆ ಸಿಗೋದು ಅವರು ಕಷ್ಟ ಆಗಿಬಿಡುತ್ತೆ. ಸ್ಕೂಲು ಟ್ಯೂಷನ್ಸು ಅಂತ ಅವರು ಒಬ್ಬೊಬ್ಬರು ಒಂದೊಂದು ಕಡೆ ಹೊಟ್ಟೋಗಿರ್ತಾರೆ. ಈ ರೀತಿ ಬರ್ಡೇ ಪಾರ್ಟೀಸ್ ಅಂದರೆ ಅಪಾರ್ಟ್ಮೆಂಟಲ್ಲಿ ಸಿಕ್ಕಾಬಟ್ಟೆ ಮಕ್ಕಳು ಬರ್ತಾರೆ. ಆ್ಯಂಡ್ ಖುಷಿಯಾಗಿ ಬಂದು ಎಲ್ಲ ಪಾರ್ಟಿನ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಎಲ್ಲ ಮಕ್ಕಳು ಬಂದು ಗಿಫ್ಟ್ಸ್ನ ಕೊಟ್ಟು ಅವ್ರ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದಿದೆಯಲ್ಲ, ಈ ಫೋಟೋ ಆ್ಯಕ್ಚುಲಿ ತುಂಬ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಲಾಸ್ಟ್ ಇಯರ್ ಭೈರವ್ ಬರ್ಡೇ ಟೈಮಲ್ಲಿ ಎಷ್ಟು ಪುಟ್ಟ ಮಕ್ಕಳು ಈಗ ಆಲ್ರೆಡಿ ಎಷ್ಟು ದೊಡ್ಡ ಬೆಳೆದು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ ಈ ಎಲ್ಲ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡೋವಂಥದ್ದು. ಒಂಥರ ನಿಷ್ಕಲ್ಮಶವಾದಂಥ ಮನಸ್ಸು. ಎಷ್ಟು ಚೆಂದಾಗಿ ವಿಶ್ ಮಾಡಿ ಅಚ್ಚನ ಮುದ್ದು ಮಾಡಿಕೊಂಡು ಅಚ್ಚು ನೋಡೋದು ಎಷ್ಟು ಖುಷಿಯಿಂದ ಕುತ್ಕೊಂಡು ಇದನ್ನೆಲ್ಲ ನೋಡ್ತಾ ಇದ್ದಾನೆ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಇನ್ನು ತುಂಬ ಜನ ಕೇಳಿದ್ರಿ ಬರ್ಡೇ ಜೋರಾಗಿ ಪಾರ್ಟಿ ಹಾಲಲ್ಲಿ ಎಲ್ಲ ಕರೆದು ಮಾಡಲಿಲ್ವ ಅಂತ. ಅಚ್ಚು ಇನ್ನೂ ಪುಟ್ಟವನಿರೋದ್ರಿಂದ ಅವನಿಗೂ ಸ್ವಲ್ಪ ಎಲ್ಲೋ ಇರಿಟೇಟ್ ಆಗುತ್ತೆ, ಮತ್ತು ಅವನು ಮ್ಯಾನೇಜ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತು ಏನೂ ಅಷ್ಟು ಸೀರಿಯಸ್ ಆಗಿ ಪ್ಲ್ಯಾನ್ ಕೂಡ ಮಾಡಲಿಲ್ಲ ಇದ್ರ ಬಗ್ಗೆ. ಸೊ ಅದಕ್ಕೆ ಮನೆಯಲ್ಲೇ ಮಾಡುವ, ನೆಕ್ಸ್ಟ್ ಇಯರ್ ಇಲ್ಲ ಅಂತಂದರೆ 5th ಇಯರಲ್ಲಿ ಜೋರಾಗಿ ಮಾಡುವ ಅಂತ ಹೇಳಿ ಈ ರೀತಿ ಸಿಂಪಲಾಗಿ ಮಾಡ್ಕೊಂಡ್ವಿ. Once again, 3, 2, 1, say! ಇನ್ನು ಅಮ್ಮ ಬಂದಿರೋ ಮಕ್ಕಳನ್ನ ಹಾಗೆ ಕಳ್ಸೋದು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಕೇಕ್ ಕಟ್ಟಿಂಗ್ ಆದಮೇಲೆ ಅಮ್ಮ ಬಿಸಿಬೇಳೆ ಬಾತು ಅದ್ರ ಜೊತೆಗೆ ಮೊಸರನ್ನ ಮಾಡಿದರು. ತುಂಬ ಇಷ್ಟಪಟ್ಟು ಎಲ್ಲ ಮಕ್ಕಳು ಖುಷಿಯಾಗಿ ಕುತ್ಕೊಂಡು ತಿಂದರು. ಆ್ಯಂಡ್ ಅದಂತೂ ನೋಡೋಕ್ಕೆ ಖುಷಿ ಅಂತ ಅನ್ನಿಸ್ತಾಯಿತ್ತು. ಮಕ್ಕಳು ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡಿಕೊಂಡು ಆಯಿತು ಅಂದ್ಕೊಂಡು ಊಟ ಮಾಡಿದಂಥದ್ದು ಅಮ್ಮಂಗೆ ತುಂಬ ಇಷ್ಟ ಇತ್ತು. ಈ ಥರ ಮಕ್ಕಳಿಗೆಲ್ಲನೂ ಕೂರಿಸಿ ಅವ್ರು ತಿನ್ನೋದನ್ನು ನೋಡೋದೇ ಒಂದು ರೀತಿ ಖುಷಿ ಅಂತಲೇ ಹೇಳ್ಬೋದು. ಇನ್ನು ಎಲ್ಲ ಮಕ್ಕಳು ಖುಷಿಯಿಂದ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋದರು. ಇನ್ನು ಅವ್ರಿಗೆ ಯಾವ ಚಾನೆಲ್ ಬೇಕೋ ಯಾವ ಸಾಂಗ್ಸ್ ಬೇಕೋ ಅದನ್ನು ವೀಡಿಯೋನಲ್ಲಿ ಟಿ ವಿನಲ್ಲಿ ಪ್ಲೇ ಮಾಡ್ಕೊಳ್ತಾ
ಎಂಜಾಯ್ ಮಾಡಿಕೊಂಡು ಎಲ್ಲರಿಗೂ ಒಂಥರ ಖುಷಿ ಅನ್ನಿಸ್ತಾಯಿತ್ತು. ಈ ಒಂಥರ ಪಾರ್ಟಿ ಫೀಲೇ ಒಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು. ಸೊ ಎಲ್ಲರೂ ಖುಷಿ ಮಾಡಿಕೊಂಡು ಆ್ಯಂಡ್ ಫೈನಲಾಗಿ ಎಲ್ಲರೂ ಡ್ಯಾನ್ಸ್ ಮಾಡಿ ಒಂದು ರೀತಿ ಟೋಟಲ್ ಹಬ್ಬ ಅಂತಲೇ ಹೇಳ್ಬೋದು. ಹಬ್ಬದ ವಾತಾವರಣ ಸಿಕ್ಕಾಬಟ್ಟೆ ಖುಷಿ ಆಯಿತು. ಆ್ಯಂಡ್ ಎಲ್ಲ ಊಟ ಮಾಡಿದ್ದಾದಮೇಲೆ ಎಲ್ಲರಿಗೂ ಕೇಕು ಮತ್ತು ಚಿಪ್ಸ್ ಆ್ಯಸ್ ಯೂಶ್ವಲ್ ಕೊಟ್ಟು ಈ ರೀತಿ ಅಚ್ಚು ಬರ್ಡೇ ಇತ್ತು ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಬಟ್ಟೆ ಖುಷಿ. ಭೈರವ್ಗೂ ಅಷ್ಟೇ ಅವ್ರ ಜೊತೆನೇ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದ. ಎಕ್ಸಲೆಂಟ್. ಇನ್ನೂ ಒಂದಷ್ಟು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಜೋರಾಗಿ ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡ್ತಾಯಿದ್ರು. ಇನ್ನು ಆ ಸಾಂಗ್ಸ್ ಹಾಕ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ಹಾಗೆ ಮ್ಯೂಟ್ ಮಾಡಿದ್ದೀನಿ. ಬಟ್ ಆ್ಯಕ್ಚುಲಾಗಿ ಆ ಒಂದು ಮೊಮೆಂಟಲ್ಲಿ ಇರಬೇಕಾದಾಗ ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿತ್ತು. ಫೈನಲಿ ಮಕ್ಕಳ ಜೊತೆಗೆ ಮಕ್ಕಳಾಗಿ ಹೋಗಿಬಿಟ್ಟಿದ್ವಿ. ಆ ಒಂದು 2 ಅವರು ಸಿಕ್ಕಾಬಟ್ಟೆ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಮಕ್ಕಳ ಜೊತೆಗೆ ಮಕ್ಕಳಾಗಿ ಹೋಗುವಂಥದ್ದು ಇಟ್ ಈಸ್ ವೆರಿ ವೆರಿ ನೈಸ್. ಅಚ್ಚುಗೆ ಈ ಒಂದು ಟ್ರೆಂಡಿಂಗ್ ಸಾಂಗ್ ಸಿಕ್ಕಾಬಟ್ಟೆ ಇಷ್ಟ. ಅವನಿಗೆ ಕೆಳಗೆ ಬಿಟ್ರೆ ಇನ್ನು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಿದ್ದ. ಬಟ್ ಇನ್ನು ಎಲ್ಲಿ ಹೋಗಿ ಎಲ್ಲರ ತಟ್ಟೆ ಎಳೆದು ಬಿಡ್ತಾನೋ ಅಂತ ಅವನ್ನ ಎತ್ಕೊಂಡಿದ್ದೆ. ಅವನು ಕೂಡ ಆರಾಮಾಗಿ ಇದ್ದ. ಅಷ್ಟು ಜನ ನೋಡಿಬಿಟ್ಟು ಅವನು ಏನು ಭಯ ಪಟ್ಕೊಳ್ಳೋದಾಗಲಿ ಅರ್ಚೋದಾಗಲಿ ಒಂಚೂರು ಇರಿಟೇಟ್ ಆಗಲಿಲ್ಲ. ಎಲ್ಲರ ಜೊತೆ ಹೊಂದ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡಿದ್ದ. ದಟ್ ಈಸ್ ವಾಟ್ ಮೇಡ್ ಮೀ ಆಲ್ಸೋ ಹ್ಯಾಪಿ ಅಂತ ಹೇಳ್ಬೋದು. ಮಕ್ಕಳು ಕಿರಿಕಿರಿ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ನಮಗೂ ಒಂಥರ ಏನು ಮಾಡೋದಕ್ಕೂ ಮನಸ್ಸಿರೋದಿಲ್ಲ. ಫೈನಲಿ ಮಕ್ಕಳದೆಲ್ಲ ಊಟ ಆದಮೇಲೆ ಡ್ಯಾನ್ಸ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಆಟ ಆಡಿಕೊಂಡು ತುಂಬ ಜನ ಮಕ್ಕಳು ಬಂದವರು ಅದೇ ಕೇಳ್ತಾಯಿದ್ರು, ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ ಆಂಟಿ, ನಾವು ನೋಡ್ತಾಯಿದ್ವಿ ಅಂತ ಹೇಳಿ. ಸೊ ಅವ್ರಿಗೂ ಒಂಥರ ಖುಷಿ ನಮ್ಮ ವೀಡಿಯೋಸ್ ಬರುತ್ತೆ ಅಂತ ಹೇಳಿ. ಮತ್ತು ಇವರಿಬ್ಬರು ನಮ್ಮ ಅಪಾರ್ಟ್ಮೆಂಟ್ನ ಮೋಸ್ಟ್ ಫೇಮಸ್ ಟ್ವಿನ್ಸ್ ಅಂತಲೇ ಹೇಳ್ಬೋದು. ಒಂದು ಟ್ವಿನ್ ಹೇಗೆ ಆ್ಯಕ್ಟಿವೋ ಇನ್ನೊಬ್ಬ ಅಲ್ಲಿ ಕೂತಿರೋನು ಅಷ್ಟೇ ಸೈಲೆಂಟು. ಸೊ ಇಬ್ಬರದು ಡಿಫ್ರೆಂಟ್ ಕ್ಯಾರೆಕ್ಟರು. ಬಟ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಆ್ಯಂಡ್ ವೆರಿ ವೆಲ್ ಒಂಥರ ಪಾರ್ಟಿ ಫೀಲ್ ಕೊಡೋದಕ್ಕೆ ಅವರಿಬ್ಬರು ಡ್ಯಾನ್ಸೇ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಆ್ಯಂಡ್ ಎಸ್, ಈ ರೀತಿ ಪುಟ್ಟದಾಗಿ ಸಿಂಪಲಾಗಿ ನನ್ನ ಮುದ್ದು ಕಂದಮ್ಮನ ಫಸ್ಟ್ ಬರ್ಡೇ ಆಯಿತು ಅಂತಲೇ ಹೇಳ್ಬೋದು. ಹತ್ತತ್ರ 2.5 hours ಆರಾಮಾಗಿ ಎಂಜಾಯ್ ಮಾಡಿಕೊಂಡು ತಿಂದ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಮಕ್ಕಳೆಲ್ಲ ಹೊರಟ್ರು ಮನೆಗೆ. ನನ್ನ ಫ್ರೆಂಡ್ ಮತ್ತು ನಮ್ಮ ನೇಬರ್ ಶ್ವೇತಕ್ಕ ಅಂತ ಕರಿತೀವಿ ನಾವು ಅವ್ರನ್ನ. ಸೊ ಅವರು ಕೂಡ ಬಂದು ಎಂಜಾಯ್ ಮಾಡಿಕೊಂಡು ಎಷ್ಟು ತನಕ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಇನ್ನು ಮಾತಾಡೋದಕ್ಕೆ ಕೂತ್ಬಿಟ್ರೆ ನಾವಂತೂ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ಎಲ್ಲ ಮಕ್ಕಳು ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಮಾತಾಡಿಕೊಂಡು ಹೊರಟ್ವಿ. ಸೊ ಮ್ಯಾಚ್ ಆಗ್ತಾಯಿತ್ತು. ನಂದು ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ, ಒಂದು ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ. ಇದು ಒಂದು ನನ್ನ ಮುದ್ದು ಕಂದಮ್ಮ ಸಮೃತ, ಶ್ವೇತಾ ಅವರ 2ನೇ ಮಗ. ಆ್ಯಂಡ್ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಮಕ್ಕಳೆಲ್ಲ ಹೋದ್ಮೇಲೆ ಬೋರ್ ಆಗ್ತಾಯಿತ್ತು. ಅಯ್ಯೋ ಇಷ್ಟೊತ್ತು ಗಲಗಲ ಅಂತಿತ್ತು ಮನೆ, ಹೊತ್ತೆ ಸೈಲೆಂಟ್ ಆಯಿತು ಅಂತ ಹೇಳಿ. ಆ್ಯಂಡ್ ಅಚ್ಚನ್ನೆಲ್ಲ ಮಲಗಿಸಿದ್ವಿ. ಭೈರವ್ಗೆ ಆ ಲೈಟಿಂಗ್ಸು ಆ ಬಲೂನ್ಸ್ ಎಲ್ಲ ತುಂಬ ಇಷ್ಟ ಆಗಿತ್ತು ಅವನಿಗೆ. ಅವನು ಇನ್ನೊಂದಷ್ಟು ವೀಡಿಯೋ ಮಾಡಿಕೊಂಡು ಅವನು ಜನ ಇದ್ಬಿಟ್ರು ಅಂತಂದ್ರೆ ಅವನ ಮಲಗೋದೇ ಇಲ್ಲ. ಅವನ ಮಲಗಿಸೋದು ದೊಡ್ಡ ಸಾಹಸ ಇಲ್ಲಿವರೆಗೂ. ಅವನನ್ನು ಮಲಗಿಸೋದು ಸಾಹಸನೇ, ಏಳ್ಸೋದು ಸಾಹಸನೇ. ಸೊ 2 ರೀತಿ. ಅವನು ಮಲಗು ಅಂದರೂ ಮಲಗಲ್ಲ, ಬೆಳಗ್ಗೆ ಬೇಗ ಎದ್ದೇಳು ಅಂದ್ರೂ ಎದ್ದೇಳಲ್ಲ. ಸೊ ಫೈನಲಿ ಅವತ್ತಿನ ಡೇ ಕಂಪ್ಲೀಟಾಗಿ ಮುಗಿಸಿದ್ವಿ. ನೆಕ್ಸ್ಟ್ ಡೇ ಕಂಪ್ಲೀಟಾಗಿ ಏನೂ ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಮತ್ತು ನೆಕ್ಸ್ಟ್ ಡೇ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಆ್ಯಸ್ ಯೂಶ್ವಲ್ ಕಾಲೇಜಿಂದ ಬಂದಾದಮೇಲೆ ಫ್ರೆಶನ್ ಅಪ್ ಆಗಿ ಸಿಕ್ಕಾಬಟ್ಟೆ ಸುಸ್ತಾಗಿಬಿಟ್ಟಿತ್ತು. ಮಲ್ಕೊಳ್ಳೋದಕ್ಕೂ ಟೈಮ್ ಆಗಲಿಲ್ಲ. ಸರಿ ಆಯಿತು, ಇನ್ನು ನಾನು ಮಲಗಿಬಿಟ್ರೆ ಅವನು ತುಂಬ ಕಿರಿಕಿರಿ ಮಾಡ್ತಾನೆ. ಸರಿ ಆಯಿತು ಅಂದ್ಬಿಟ್ಟು ನಾನು, ಭೈರವು, ಅಚ್ಚು ಮತ್ತು ನಮ್ಮನೆಯವರು ಎಲ್ಲರೂ ಒಟ್ಟಿಗೆ ವಾಕ್ ಹೋದ್ವಿ. ಈಗಂತೂ ಮುದ್ದು ಕಂದಮ್ಮ ಓಡಾಡೋದನ್ನು ಕಲ್ತ್ಬಿಟ್ಟಿದ್ದಾನೆ. ನಿಧಾನಕ್ಕೆ ಸ್ಟೆಪ್ಸ್ ಇಟ್ಕೊಂಡು ಬರ್ತಾನೆ. ಅವನ್ನ ಹಿಡ್ಕೊಂಬರೋದೇ ಖುಷಿ. ಎಲ್ಲಿ ಹೋಗೋಣ ಈಗ? ಎಲ್ಲಿ ಹೋಗೋಣಮ್ಮ? ಸಾಕು. ನಾನು ನೆಕ್ಸ್ಟ್ ಡೇ ರೆಡಿಯಾಗಿ ಕಾಲೇಜಿಗೆ ಹೋಗಿದ್ದೆ. ಸೊ ನಾನು ಆಗಲೇ ಹೇಳ್ದಂಗೆ ಕಾಲೇಜಿಂದ ನೆಕ್ಸ್ಟ್ ಇನ್ನೇನು ಸೆಮ್ ಸ್ಟಾರ್ಟ್ ಆಗಿಬಿಡುತ್ತೆ ನೆಕ್ಸ್ಟ್ ವೀಕಿಂದ ಅಂತ ಹೇಳಿಬಿಟ್ಟು ಒಂದು ಟೀಮ್ ಲಂಚಿಗೆ ಹೋಗಬೇಕಿತ್ತು. ತುಂಬ ದಿವಸದಿಂದ ಪ್ಲ್ಯಾನ್ ಮಾಡಿದ್ವಿ. ಸೆಮಿಸ್ಟರ್ ಸ್ಟಾರ್ಟ್ ಆಗೋ ಮುಂಚೆ ಎಲ್ಲರೂ ಒಟ್ಟಿಗೆ ಒಂದು ಸ್ಯಾಟರ್ಡೇ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ.
ಸೊ ಫೈನಲಿ ಹೋಗೋಣ ಅಂತ ಹೇಳಿಬಿಟ್ಟು ದೇಸಿ ಮಸಾಲಾಗೆ ಪ್ಲ್ಯಾನ್ ಮಾಡಿದ್ವಿ. ಸೊ ಬೆಳಗ್ಗೆ ಅಮ್ಮ ಬಿಸಿಬೇಳೆಬಾತ್ ಮಾಡಿದರು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆಬಾತ್ ಮಾಡಿಕೊಂಡು ಮಧ್ಯಾಹ್ನ ನಾವು ದೇಸಿ ಮಸಾಲ ಆರ್ ನಗರ್ಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಏನಾಗ್ತಿತ್ತು ಅಂತಂದರೆ ಊಟಕ್ಕೆ ಹೋಗಬೇಕಾದಾಗ ಅಥವಾ ಟೀಮ್ ಲಂಚಿಗೆ ಹೋಗಬೇಕಾದಾಗ ಒಬ್ಬರು ಮಿಸ್ ಆಗ್ತಾಯಿದ್ರು. ಬಟ್ ಈ ಸತಿ ಅಂತೂ ಆಲ್ಮೋಸ್ಟ್ ಎಲ್ಲರೂ ಇಲ್ಲ, ಆಲ್ಮೋಸ್ಟ್ ಕವರ್ ಮಾಡಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಊಟ. ಬಫೆಟ್ ಆಗಿದ್ದರಿಂದ ಎಲ್ಲರಿಗೂ ಏನೆಷ್ಟನೋ ಅದನ್ನು ತೊಗೊಂಡು ಆರಾಮಾಗಿ ಎಂಜಾಯ್ ಮಾಡಿದ್ವಿ. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಊಟ. ಆ್ಯಂಡ್ ಹತ್ತತ್ರ 12 ಹಂಗೇನೋ ಹೋಗಿದ್ದಂಥದ್ದು ನಾವು. ಆರಾಮಾಗಿ 1:30 2 ಆಯಿತು ವಾಪಸ್ ಬರೋ ಅಷ್ಟೊತ್ತಿಗೆ. ತುಂಬಾ ಟೇಸ್ಟಿಯಾಗಿತ್ತು ಫುಡ್ ಅಂತೂ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಲೈವ್ ದೋಸೆ ಕೌಂಟರ್ ಇರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಚಾಟ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ನಾನು ಅದೇ ಅಂದ್ಕೊಳ್ತಾ ಇದ್ದೆ ಇನ್ನೊಂದು ಸತಿ ಡೀಟೇಲ್ಡಾಗಿ ವಿಡಿಯೋ ಮಾಡಬೇಕು ಅಂತ, ಅಥವಾ ಇನ್ನೊಂದು ಸತಿ ನಾವು ಯಾವಾಗಲಾದರೂ ವಿಸಿಟ್ ಮಾಡಬೇಕು. ಕಂಪ್ಲೀಟ್ ಫ್ಯಾಮ್ಲಿ ಜೊತೆ ಹೋದರೆ ಇದೊಂಥರ ಚೆನ್ನಾಗಿ ಅನಿಸುತ್ತೆ. ಬರೀ ಇಬ್ಬರಿಬ್ಬರೇ 3 ಜನನೇ ಹೋದರೆ ಇದು ಅಷ್ಟು ಅನಿಸಲ್ಲ. ಸೊ ಹಾಗಾಗಿ ನಾವು ಕಂಪ್ಲೀಟ್ ಟೀಮ್ ಹೋಗಿದ್ದರಿಂದ ಒಂಥರ ಖುಷಿ ಅನ್ನಿಸ್ತಾಯಿತ್ತು. ಎಲ್ಲರೂ ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಮೋಮೋಸ್ ಕೂಡ ಇತ್ತು. ಮೋಮೋಸು ಮತ್ತು ಲೈವ್ ಕೌಂಟರ್, ದೋಸೆ ಕೌಂಟರ್ ಏನು ನೋಡ್ತಾ ಇದ್ರೆ ಅದು, ಡೆಸರ್ಟ್ಸು, ಜಾಮೂನು, ಐಸ್ ಕ್ರೀಮ್, ಸ್ವೀಟ್ಸು ತುಂಬಾ ಟೇಸ್ಟಿಯಾಗಿ ಇತ್ತು. ಒಂಥರ ಎಲ್ಲ ಡಯಟ್ನೂ ಮರೆತುಬಿಟ್ಟು ಆರಾಮಾಗಿ ತಿಂತಾಯಿದ್ವಿ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಫೈನಲ್ ಆಗಿ ಪಾನಿಪುರಿ ಕೌಂಟರು. ಸೊ ವೆಜ್ಜಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ವೆರೈಟೀಸ್ ಇತ್ತು. ಪನ್ನೀರ್ ಟೋಸ್ಟು ಆ್ಯಂಡ್ ಪಲಾವ್, ವೆಜ್ ಪಲಾವ್ ಎಲ್ಲನೂ ಒಂದಕ್ಕಿಂತ ಒಂದು ಸಖತ್ತಾಗಿತ್ತು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇನ್ನೊಂದು ಸತಿ ಯಾವಾಗಲಾದರೂ ಡೆಫಿನೆಟ್ಲಿ ಹೋಗೋಣ ನಾವು ಅಂತ ಅಂದ್ಕೊಂಡಿದ್ವಿ. ಸೊ ನಾನು ಆಗಲೇ ಹೇಳ್ದಂಗೆ ನೀವೇನಾದರೂ ಟೀಮ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಐ ಥಿಂಕ್ ದೇಸಿ ಮಸಾಲ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ. ಬಿಕಾಸ್ ಆಗಲೇ ಹೇಳ್ದಂಗೆ ಸುಮ್ಮನೆ ಹೋಗ್ಬಿಟ್ಟು ಆರ್ಡರ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಈ ರೀತಿ ಬಫೆಟ್ಟಲ್ಲಿ ನಮಗೇನು ಬೇಕೋ ಅದನ್ನು ತೊಗೊಳ್ಬೋದು, ತಿನ್ಬೋದು, ಎಂಜಾಯ್ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಅನ್ನಿಸ್ತು. ನೆಕ್ಸ್ಟು ಯಾವಾಗಲಾದರೂ ಬರೀ ನಾನ್ ವೆಜ್ ತಿನ್ನೋ ಅಂಥವ್ರು ನಾನ್ ವೆಜ್ ಬೊಫೆಟ್ಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ. ಸೊ ನೋಡುವ ಹೇಗಾಗುತ್ತೆ ಅಂತ. ಆ್ಯಂಡ್ ಅದಾದಮೇಲೆ ಬಂದುಬಿಟ್ಟು ಒಂದು ಸಾಂಗ್ ಕೂಡ ಹಾಡಿದ್ವಿ, ನೀವು ಕೂಡ ಕೇಳಿಸ್ಕೊಂಡು. ನಿನ್ನಂದವೇ ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ನಾಚುವ ಮಿಂಚಿನ ಹಳ್ಳಿ ನೀನು. ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದಾನೆ ತಾನೇ ನಿನ್ನೆಲ್ಲ ಹೊಂಬೆಳಕು. ನೀನು ಹೆಜ್ಜೆಯ ಇಟ್ಟಲ್ಲೆಲ್ಲಾನು ಚೆನ್ನಾಗಿ ಜೋರಾಗಿ ಬರಬೇಕು. ಇನ್ನು ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.